ಟೆಲಿಫೋನ್ ಟ್ಯಾಪಿಂಗ್ ಹಗರಣ ಒಂದು ಭಾಳ ದೊಡ್ಡದಾಗಿ ಸದ್ದು ಮಾಡ್ತು, ಅವರ ರಾಜೀನಾಮೆಗೂ ಕಾರಣ ಆಯಿತು ಅಂತ. ಏನದು ಟೆಲಿಫೋನ್ ಟ್ಯಾಪಿಂಗ್ ಹಗರಣ? ಅವರ ಪಕ್ಷದಲ್ಲೇ ಅವರ ವಿರುದ್ಧ ಒಂದಷ್ಟು ಅಸಮಾಧಾನಗಳು. ಗುಂಡೂರಾವ್ ಸರ್ಕಾರದಲ್ಲೂ ಆಗಿತ್ತು ಟೆಲಿಫೋನ್ ಟ್ಯಾಪಿಂಗ್. ಸೊ ಬೇರೆ ಬೇರೆ ಸರ್ಕಾರಗಳಲ್ಲಿ ಕೂಡ ನಡೆದಿದೆ, ಇದೇನು ಹೊಸದಲ್ಲ. ಅಂದರೆ ಯಾವಾಗ ಅವ್ರ ಪಕ್ಷದ ಸಚಿವರ ಫೋನ್ಗಳೇ ಟ್ಯಾಪ್ ಆಗಕ್ಕೆ ಶುರುವಾಯಿತು, ಅಲ್ಲಿ ಸ್ವಲ್ಪ ಅಸಮಾಧಾನ. ದೇವೇಗೌಡರಿಗೆ ಸ್ವಲ್ಪ ಸಿಟ್ಟು ಬಂತು, ಆದರೆ ಅವ್ರ ಕಡೆ ನಂಬರ್ ಇರಲಿಲ್ಲ. ಬೊಮ್ಮಾಯಿಯವ್ರಿಗೆ ಗೊತ್ತಿತ್ತು ದೇವೇಗೌಡರು ಆಚೆ ಇದ್ರೆ ಭಾಳ ಕಷ್ಟ, ಡೇಂಜರ್ ಅಂತೇಳಿ ಅವ್ರ ಒಳಗೆ ಇರಲಿ ಅಂತ ಹೇಳಿ. ಆದರೆ ಎಲ್ರಿಗೂ ಗೊತ್ತಿತ್ತು ಇದು ಭಾಳ ದಿವಸ ಉಳಿಯೋದಿಲ್ಲ ಅಂತ ಹೇಳಿ. ಏನೋ ನಡೀತಾ ಇದೆ ಅನ್ನೋದು. ಮೈ ಗವರ್ಮೆಂಟ್ ಇಸ್ ವೆರಿ ಸೇಫ್ ಅಂಡ್ ಸ್ಟ್ರಾಂಗ್, ಡೋಂಟ್ ವರಿ ಅಬೌಟ್ ಇಟ್. ಪ್ರತಿಭಾ ಪ್ರಹ್ಲಾದ್ ಮತ್ತು ರಾಮಕೃಷ್ಣ ಹೆಗಡೆ ಅವರ ಒಂದು ಸಂಬಂಧಗಳು ಸರಳ ಸ್ನೇಹಕ್ಕಿಂತಲೂ ಮಿಗಿಲಾದದ್ದು ಅನ್ನುವಂಥ ಕಾರಣಕ್ಕೇ ಒಂದಷ್ಟು ಚರ್ಚೆಗೂ ಒಳಗಾಗಿತ್ತು. ಅದನ್ನು ಪ್ರತಿಭಾ ಪ್ರಹ್ಲಾದ್ ನೀವು ಹೇಳಿದಾಗೆ ಒಪ್ಪಿಕೊಂಡು ಇದ್ದರು. ರಾಮಕೃಷ್ಣ ಹೆಗಡೆ ಅವರು ಯಾವುದೇ ಕಾರಣಕ್ಕೂ ಯಾವುದೇ ಟೀಕೆಗಳಿಗೂ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ಹಾಗಾಗಿ ಅವರ ಬದುಕು ಹಾಗೆ ಸಾಗ್ತು ಅಂತ. ಆದರೆ ಮತ್ತೆ ನಾವು ಅವರ ವೈಯಕ್ತಿಕ ಬದುಕಿನಿಂದ ಅವರ ರಾಜಕೀಯ ಬದುಕಿಗೆ ಹೋಗೋಣ. ಅವರ ಆಡಳಿತಾತ್ಮಕವಾದಂಥ ಅವಧಿ ಹೇಗಿತ್ತು ಅನ್ನೋದಕ್ಕೆ ಹೋಗೋಣ. ಕಳೆದ ಸರಣಿಯಲ್ಲಿ ನೀವು ಟೆಲಿಫೋನ್ ಟ್ಯಾಪಿಂಗ್ವರೆಗೆ ಬಂದು ನಿಲ್ಲಿಸಿದ್ರಿ. ಅವರ ಆಡಳಿತ ಅವಧಿಯಲ್ಲಿ ಟೆಲಿಫೋನ್ ಟ್ಯಾಪಿಂಗ್ ಹಗರಣ ಒಂದು ಭಾಳ ದೊಡ್ಡದಾಗಿ ಸದ್ದು ಮಾಡ್ತು, ಅವರ ರಾಜೀನಾಮೆಗೂ ಕಾರಣ ಆಯಿತು ಅಂತ. ಏನದು ಟೆಲಿಫೋನ್ ಟ್ಯಾಪಿಂಗ್ ಹಗರಣ? ಅದು ಹೇಗೆ ಅನ್ಫೋಲ್ಡ್ ಆಯಿತು ಮತ್ತು ಅದು ಹೇಗೆ ಅವರ ರಾಜೀನಾಮೆಗೆ ಕಾರಣ ಆಯಿತು? ಅವರು ಈಗಾಗಲೇ ನಾನು ಹೇಳಿದಂಗೆ ಒಂದು 2-3 ಹಗರಣಗಳು ಸಿಕ್ಕಾಕೊಂಡಿದ್ರು. NRI ಹೌಸಿಂಗ್ ಪ್ರಾಜೆಕ್ಟು, MD ಸೀಟ್ ಸ್ಕ್ಯಾಂಡಲ್ಲು, ಇಂಥವೆಲ್ಲ ನಡೆದಿತ್ತು. ಈ ಟೆಲಿಫೋನ್ ಟ್ಯಾಪಿಂಗ್ ಹಗರಣ ಕೂಡ ಸುಮಾರು ಅದೇ ಟೈಮಿಗೆ 87-88 ಅಷ್ಟೊತ್ತಿಗೆ ಆಚೆ ಬಂತು. ಅವರ ಪಕ್ಷದಲ್ಲೇ ಅವರ ವಿರುದ್ಧ ಒಂದಷ್ಟು ಅಸಮಾಧಾನಗಳು ಕುದೀತಾ ಇತ್ತು. ಅವಾಗ ದೇವೇಗೌಡರಿಗೆ ಭಾಳಷ್ಟು ಅಸಮಾಧಾನ ಇತ್ತು. ಮತ್ತು ಸೆಂಟ್ರಲ್ ಲೆವೆಲ್ನಲ್ಲಿ ಚಂದ್ರಶೇಖರ್, ಸುಬ್ರಹ್ಮಣ್ಯ ಸ್ವಾಮಿ, ಅಜಿತ್ ಸಿಂಗ್ ಇವರು ಎಲ್ಲ ಹೆಗಡೆ ಅವರ ವಿರುದ್ಧ ಆಗಿದ್ದರು. ಸೊ ಆವಾಗ ಹೆಗಡೆ ಅವ್ರನ್ನ ಹೇಗಾರು ಮಾಡಿ ಯಾವುದಾದ್ರು ಒಂದು ಇದರಲ್ಲಿ ಸಿಕ್ಕಿಸ್ಬೇಕು ಅನ್ನುವ ಬಹುಶಃ ಅವರೊಂದು ಪ್ಲ್ಯಾನ್, ಅವರ ಪಕ್ಷದವರೇ. ಸೊ ಸುಬ್ರಹ್ಮಣ್ಯ ಸ್ವಾಮಿ ಅವರು ಆವಾಗಿನ ಕೇಂದ್ರದಲ್ಲಿ ಕಮ್ಯುನಿಕೇಷನ್ ಮಿನಿಸ್ಟರ್ ಆಗಿದ್ದ ವೀರಭದ್ರ ಸಿಂಗ್ ಅವರಿಗೆ ಒಂದು ಪತ್ರ ಬರೀತಾರೆ. ಕರ್ನಾಟಕದಲ್ಲಿ ಟೆಲಿಫೋನ್ ಟ್ಯಾಪಿಂಗ್ ನಡೀತಾ ಇದೆಯಂತಲ್ಲ, ಹೌದಾ? ಅದರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದ್ರೆ ಕೊಡಿ ಅಂತ ಹೇಳಿ. ಸೊ ವೀರಭದ್ರ ಸಿಂಗ್ ಬಿಂಗ್ ದಿ ಕಾಂಗ್ರೆಸ್ ಮಿನಿಸ್ಟರ್ ಅವರಿಗೆ ಹೌದು, ಕರ್ನಾಟಕದ ಚೀಫ್ ಸೆಕ್ರೆಟರಿ ಅವರು ಒಂದು ಲೆಟರ್ ಬರೆದಿದ್ರು, ನಮ್ಮಲ್ಲಿ ಟೆಲಿಫೋನ್ ಟ್ಯಾಪಿಂಗ್ ನಾವು ಮಾಡ್ತಾ ಇದ್ವಿ, ಅದರಲ್ಲಿ ಕೆಲವು ಮಂತ್ರಿಗಳು ಸೇರಿದ್ದಾರೆ, ದೇವೇಗೌಡರು, ರಘುಪತಿಯವರು ಸೇರಿದ್ದಾರೆ ಅನ್ನೋ ಹೆಸರುಗಳನ್ನು ಎಲ್ಲ ಡೀಟೇಲ್ಸು ಅದರಲ್ಲಿ ಇತ್ತು ಅನ್ನೋದನ್ನು ವೀರಭದ್ರ ಸಿಂಗ್ ಹೇಳ್ತಾರೆ. ಸೊ ಇದು ಒಂದು ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ. ಸೊ ಅದೇ ಟೈಮಿಗೆ ಮುಂಬೈನಲ್ಲಿ ಒಂದು ಪತ್ರಿಕೆಯಲ್ಲಿ ಇನ್ನೊಂದು ವರದಿ ಬರುತ್ತೆ. ಸೊ ಆ ವರದಿ ಪ್ರಕಾರ ಆವಾಗ DIG ಇಂಟೆಲಿಜೆನ್ಸ್ ಆಗಿದ್ದಂಥ ರಘುರಾಮನ್ ಅವರು ಒಂದು ಪತ್ರ ಬರೆದು ಯಾವ ರೀತಿ ಕೇಂದ್ರದಿಂದ ಏನೋ ಪ್ರಶ್ನೆ ಕೇಳಿರ್ತಾರೆ ಟೆಲಿಗ್ರಾಫಿಕ್ ಡಿಪಾರ್ಟ್ಮೆಂಟ್ನಿಂದ. ಅದಕ್ಕೆ ಅವ್ರು ಹೇಳಿರ್ತಾರೆ, ಕೆಲವೊಮ್ಮೆ ಆಗಾಗ್ಗೆ ನಾವು ಹೆಸರುಗಳನ್ನು ತೆಗಿತೇವೆ, ಒಂದು ಸೇರಿಸ್ತೀವಿ, ಅದಕ್ಕೆಲ್ಲ ಇನ್ಸ್ಟ್ರಕ್ಷನ್ಸು CM ಆಫೀಸಿಂದ ಕೆಲವೊಮ್ಮೆ ಬರುತ್ತೆ ಅನ್ನೋ ಮಾತನ್ನು ಅವ್ರು ಹೇಳಿರ್ತಾರೆ. ಸೊ ಇದೆರಡು ಬಂದ ಮೇಲೆ ದೊಡ್ಡ ಅಲ್ಲೋಲ ಕಲ್ಲೋಲ ಆಗಿ ಹೆಗಡೆ ಅವರು ರಾಜೀನಾಮೆ ಕೊಡಬೇಕಾಗತ್ತೆ. ಸೊ ಇದು 3ನೇ ಬಾರಿ ಅವರು ಕೊಟ್ಟಂಥ ರಾಜೀನಾಮೆ. ಈ ರಾಜೀನಾಮೆ ಕೊಟ್ಟ ಮೇಲೆ ಅವರಿಗೆ ತಿರ್ಗಾ ಮುಖ್ಯಮಂತ್ರಿ ಸ್ಥಾನ, ಅವರ ಪಕ್ಷದವರೇ ಅವರನ್ನ ರಾಜೀನಾಮೆ ಕೊಡೋ ಹಾಗೆ ಮಾಡಿದ್ರು ಅನ್ನೋ ಟೆಲಿಫೋನ್ ಟ್ಯಾಪಿಂಗ್ ಅನ್ನುವಂಥ ಒಂದು ನೆಪ ಇಟ್ಕೊಂಡು ಮಾಡಿದ್ರು ಅಂತ. ಮತ್ತೆ ಹೆಗಡೆ ಅವರು ಕೂಡ ಆ ಕಾಲದಲ್ಲಿ ಹೇಳಿದ್ರು, ಇದೇನು ಹೊಸದಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ನಡೆದಿವೆ, ಕೇಂದ್ರ ಸರ್ಕಾರದಲ್ಲೂ ರಾಜೀವ್ ಗಾಂಧಿ ಅವರ ಸರ್ಕಾರದಲ್ಲೂ ನಡೆದಿದೆ. ಅವಾಗೆಲ್ಲ ರಿಪೋರ್ಟ್ಸ್ ಎಲ್ಲ ಆಚರಣೆ ಬಂದಿತ್ತು. ಈಗ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರ್ತಾರೆ, ಸ್ಮಗ್ಲರ್ಸ್ ಇರ್ತಾರೆ, ಕ್ರಿಮಿನಲ್ಸ್ ಇರ್ತಾರೆ, ಇವ್ರದೆಲ್ಲ ಟೆಲಿಫೋನ್ ಟ್ಯಾಪಿಂಗ್ ಆಗ್ತಾನೆ ಇರುತ್ತೆ. ಆಮೇಲೆ ಒಂದಷ್ಟು ರೆಕಾರ್ಡ್ಸ್ ಆಚೆ ಬಂದು ಇವರ ಹಿಂದಿನ ಗುಂಡೂರಾವ್ ಸರ್ಕಾರದಲ್ಲೂ ಆಗಿತ್ತು ಟೆಲಿಫೋನ್ ಟ್ಯಾಪಿಂಗ್. ಸೊ ಬೇರೆ ಬೇರೆ ಸರ್ಕಾರಗಳಲ್ಲಿ ಕೂಡ ನಡೆದಿದೆ, ಇದೇನು ಹೊಸದಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಅದನ್ನ ಅಷ್ಟೊತ್ತಿಗೆ ಯಾರು ಕೇಳಲಿಕ್ಕೆ ತಯಾರಿರಲಿಲ್ಲ. ಅಂದರೆ ಯಾವಾಗ ಅವ್ರ ಪಕ್ಷದ ಸಚಿವರ ಫೋನ್ಗಳೇ ಟ್ಯಾಪ್ ಆಗಕ್ಕೆ ಶುರುವಾಯಿತು, ಅಲ್ಲಿ ಸ್ವಲ್ಪ ಅಸಮಾಧಾನ ಬಗೆದು ಹೇಳ್ತು ಅಂತ. ಸೊ ರಾಮಕೃಷ್ಣ ಹೆಗಡೆಯವರ ಒಂದು ಅವಧಿ ಹೀಗೆ ಮುಕ್ತಾಯ ಆಯಿತು ಅಂತಾರೆ. ಹೇಗಾಯಿತು? ರಾಮಕೃಷ್ಣ ಹೆಗಡೆ ಆಮೇಲೆ ರಾಜೀನಾಮೆ ಕೊಟ್ಟರೆ, ಆವಾಗ ಕೊಟ್ಟ ನಂತರದಲ್ಲಿ ಏನಾಯಿತು? ರಾಜೀನಾಮೆ ಕೊಟ್ಟರು. ಐ ಥಿಂಕ್ ಇಟ್ ವಾಸ್ ಆಗಸ್ಟ್ 13, 1988 ಅವರು ರಾಜೀನಾಮೆ ಕೊಟ್ಟಿದ್ದು. ಅವರ ರಾಜೀನಾಮೆ ಕೊಟ್ಟ ಮೇಲೆ ಹೇಗೇನು ದೇವೇಗೌಡ ಮತ್ತು ಬೊಮ್ಮಾಯಿ ಅವರಿಗೆ ಬಿತ್ತು. ಯಾರು ಅವಧಿ ಇತ್ತು, ನಾವು ಅವಧಿ ಇತ್ತು. ಸರ್ಕಾರ 137 ಜನ ಇದ್ರಲ್ಲ, MLAಗಳಿದ್ರು, ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ಆವಾಗ ಹೆಗಡೆ ಅವರು ಇನ್ನೂ ಅವರಿಗೆ ಶಾಸಕರ ಬೆಂಬಲ ಇತ್ತು ಸಾಕಷ್ಟು ಜನ. ಹಾಗಾಗಿ ಬೊಮ್ಮಾಯಿ ಅವ್ರನ್ನ ಮಾಡೋಣ ಅಂತ ಪ್ರಿಫರ್ ಮಾಡಿದ್ರು.
ಸೊ ದೇವೇಗೌಡರಿಗೆ ಸ್ವಲ್ಪ ಸಿಟ್ಟು ಬಂತು, ಆದರೆ ಅವ್ರ ಕಡೆ ನಂಬರ್ ಇರಲಿಲ್ಲ. ಹಾಗಾಗಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು. ಎಸ್ ಆರ್ ಬೊಮ್ಮಾಯಿ ಅವರು. ಸೊ ಅಫ್ಕೋರ್ಸ್ ಈಸ್ ವೆರಿ ಸೀನಿಯರ್ ಇನ್ ದಿ ಪಾರ್ಟಿ ಆಲ್ಸೋ. ಸೊ ಅವರು ಮುಖ್ಯಮಂತ್ರಿ ಆದಾಗ ಅವರು ಹೆಗಡೆಯವ್ರನ್ನ ಕೇಳಿಲ್ಲ, ದೇವೇಗೌಡರನ್ನ ಕೂಡ ಇರಿಗೇಷನ್ ಮಿನಿಸ್ಟರ್ ಆಗಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅವರು ಕೂಡ ಸೇರ್ಕೊಂಡ್ರು. ಯಾಕಂದರೆ ಬೊಮ್ಮಾಯಿಯವ್ರು ಗೊತ್ತಿತ್ತು ದೇವೇಗೌಡರು ಆಚೆ ಇದ್ರೆ ಭಾಳ ಕಷ್ಟ, ಡೇಂಜರ್ ಅಂತೇಳಿ ಅವ್ರು ಒಳಗೆ ಇರಲಿ ಅಂತೇಳಿ. ದೇವೇಗೌಡರಿಗೆ ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆನೇ ಒಂದು ಚಿಂತೆ ಉಂಟಾಗಿದ್ದಾಗ ಇವತ್ತು ಸಮಾಧಾನ ಆಯಿತು. ಅವರು ಸೇರಿಕೊಂಡು ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು, ಏನೇ ಬರಲಿ ನಾನು ಬೊಮ್ಮಾಯಿ ಸರ್ಕಾರವನ್ನು ಕಾಪಾಡ್ತೀನಿ ಅಂಥೇಳಿ. ಆದರೆ ಎಲ್ರಿಗೂ ಗೊತ್ತಿತ್ತು ಇದು ಭಾಳ ದಿವಸ ಉಳಿಯೋದಿಲ್ಲ ಅಂತ ಹೇಳಿ. ಸೊ ಬೊಮ್ಮಾಯಿ ಸರ್ಕಾರ ಬಂದು ಒಂದು 7-8 ತಿಂಗಳಾಗಿತ್ತು ಅಂತ ಕಾಣುತ್ತೆ. ಆವಾಗ ನಮಗೆಲ್ಲ ಚೆನ್ನಾಗಿ ಗೊತ್ತಿದ್ದ ಹಾಗೆ ರಾಷ್ಟ್ರ ರಾಜಕಾರಣದಲ್ಲೂ ಸಾಕಷ್ಟು ಬದಲಾವಣೆಗಳಾಗ್ತಾ ಇತ್ತು. ಸೊ ರಾಷ್ಟ್ರ ರಾಜಕಾರಣದಲ್ಲಿ ಏನಾಗ್ತಾ ಇತ್ತು, ವಿ ಪಿ ಸಿಂಗ್ ಅವರು ಮುನ್ನೆಲೆಗೆ ಬಂದಿದ್ದರು. ಸೊ ಅವರನ್ನು ಜನತಾ ದಳಕ್ಕೆ ಸೇರಿಸುವಂಥ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಇದರಲ್ಲೂ ಕೂಡ ಹೆಗಡೆ ಅವರು ಮುಂಚೂಣಿಯಲ್ಲಿದ್ದರು. ಸೊ ಜನತಾ ದಳ ಇಲ್ಲೊಂದು ಕನ್ವೆನ್ಷನ್ ಬೆಂಗಳೂರಿನಲ್ಲಿ ನಡೀತು. ಸೊ ಆ ಸಮಯದಲ್ಲಿ ಹೆಗಡೆಯವರೇ ಸಜೆಸ್ಟ್ ಮಾಡ್ತಾರೆ, ನಮ್ಮ ಜನತಾ ಪಕ್ಷ ಸರ್ಕಾರವನ್ನು ಜನತಾ ದಳ ಮಾಡೋಣ ಅಂಥೇಳಿ. ಸೊ ಅದಕ್ಕೆ ಸಾಕಷ್ಟು MLAಗಳ ಬೆಂಬಲ ಇರುತ್ತೆ, ಮಿನಿಸ್ಟರ್ಸ್ ಬೆಂಬಲ ಇರುತ್ತೆ. ಆದರೆ ದೇವೇಗೌಡರಿಗೆ ಒಪ್ಪಿಗೆ ಇರಲ್ಲ. ದೇವೇಗೌಡರು ಇಲ್ಲ, ನಾವು ಜನತಾ ಪಕ್ಷದ ಇದನ್ನು ಉಳಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಆದರೆ ಮೆಜಾರಿಟಿ ಇದ್ಮೇಲೆ ಅವರು ಒಪ್ಕೊಳ್ಬೇಕಾಗುತ್ತೆ. ಆವಾಗ ಬೊಮ್ಮಾಯಿ ಅವರು ಹೇಳ್ತಾರೆ, ಇಲ್ಲ ನೀವು ನೋಡಿ ನಾಳೆ ಒಳಗೆ ಒಪ್ಕೊಳ್ಳಿ, ಇಲ್ಲೇ ರಾಜೀನಾಮೆ ಕೊಡಿ ಅಂತೇಳಿ. ಸೊ ದೇವೇಗೌಡರು ರಾಜೀನಾಮೆ ಕೊಡಬೇಕಾಗುತ್ತೆ. ಸೊ ಅವರು ರಾಜೀನಾಮೆ ತೊಗೊಂಡ್ಬಿಟ್ಟು ಆಮೇಲೆ ಅವ್ರ ಜೊತೆಗೆ ಒಂದು 20-22 ಜನ ಏನೋ MLAಗಳು ಉಳ್ಕೋತಾರೆ ಅಷ್ಟೇ ದೇವೇಗೌಡರ ಜೊತೆಗೆ. ಸೊ ಬೊಮ್ಮಾಯಿ ಅವರು ಏನು ಅನ್ಕೊತಾರೆ, ಒಪ್ಪ ಈಗ ಅವರು ಆಚೆ ಹೋದರು, ಸೊ ನನಗೆ ಮೆಜಾರಿಟಿ ಇದೆ, ನನಗೇನು ತೊಂದರೆ ಇಲ್ಲ ಅಂಥೇಳಿ. ಆದರೆ ಏನೋ ಒಂದಷ್ಟು ಒಳಗೆ ಏನೋ ನಡೀತಾ ಇದೆ, ಈ ಸರ್ಕಾರ ಭದ್ರವಾಗಿಲ್ಲ ಅಂತ ನಮಗೆ ಏನೋ ಜರ್ನಲಿಸ್ಟ್ಗಳಿಗೆ ಅನ್ನಿಸ್ತಾ ಇತ್ತು. ಸೊ ಏನೋ ನಡೀತಾ ಇದೆ ಅನ್ನೋ ಒಂದು. ಸೊ ಒಂದು ದಿವಸ ನಾವೊಂದು 20-25 ಜನ ಜರ್ನಲಿಸ್ಟು ಬಾಲಬ್ರೂಹಿಗೆ ಹೋದ್ವಿ. ಬೊಮ್ಮಾಯಿ ಅವರು ಇರ್ತಾ ಇದ್ದು ಬಾಲಬ್ರೂಹಿನಲ್ಲಿ. CM ಜೊತೆಗೆ ಆಮೇಲೆ ಬಾಲಬ್ರೂಹಿಗೆ ಹೋಗಿ CM ಜೊತೆಗೆ ಮಾತಾಡೋಕೆ ಹೋದ್ವಿ. ಆವಾಗ ಬೊಮ್ಮಾಯಿ ಅವರು ಫಸ್ಟ್ ಫ್ಲೋರ್ನಲ್ಲಿ ಕೂತ್ಕೊಂಡಿದ್ರು. ಅವರೊಂದು 15-20 ಹೇಳಿ ಕಳಿಸಿದ್ವಿ ಅವರ PA ಮೂಲಕ. ಅವರೊಂದು 15-20 ನಿಮಿಷದ ನಂತರ ಕೆಳಗಡೆ ಬಂದರು. ಅವರು ಅಲ್ಲಿ ಜಂಜೀರ್ ಸಿನಿಮಾ ನೋಡ್ತಾ ಇದ್ರು ಮೇಲ್ಗಡೆ, ಏನೋ 11:30-12 ಗಂಟೆ ಇರಬೇಕು. ಸೊ ಕೆಳಗಡೆ ಬಂದು ಆಸ್ ಯೂಶುವಲ್ ಏನೋ 555 ಸಿಗರೇಟ್ ಹಚ್ಚಿ, ಏನು ವಿಶೇಷ, ವಾಟ್ಸ್ ಹ್ಯಾಪ್ನಿಂಗ್ ಅಂತಲ್ಲ. ಸರ್ ವಾಟ್ಸ್ ಹ್ಯಾಪ್ನಿಂಗ್ ನೀವು ಹೇಳಬೇಕು ಸರ್, ಏನೋ ಸರ್ಕಾರ ಅಲಗಾಡ್ತಾ ಇದೆ ಅಂತಾರೆ. ಏನು ಎಲ್ಲ ಅಲ್ಲಾಡ್ತದೆ, ಮೈ ಗವರ್ಮೆಂಟ್ ಇಸ್ ವೆರಿ ಸೇಫ್ ಆ್ಯಂಡ್ ಸ್ಟ್ರಾಂಗ್, ಡೋಂಟ್ ವರಿ ಅಬೌಟ್ ಇಟ್ ಅಂತಂದರು. ಸೊ ಟೀ ಕೊಟ್ಟರು, ಟೀ ಎಲ್ಲ ಕುಡಿದ್ವಿ. ಅಷ್ಟೊತ್ತಿಗಾಗಲೇ ನಮಗೆ ಸುದ್ದಿ ಬಂತು, ಆಚೆ ಬರ್ತಾ ಇದ್ದಂಗೆ ಸುದ್ದಿ ಬಂತು. ಏನೋ ದೇವೇಗೌಡ ಕಡೆ ಸೇರಿದಂಥ ಒಬ್ಬ MLA ಒಂದು 20 ಜನನ ಕರ್ಕೊಂಡೋಗಿ ರಾಜಭವನಕ್ಕೆ ಹೋಗಿ ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸಿದ್ರು ಅಂತೇಳಿ. ಸೊ 21 ಜನ ರಾಜೀನಾಮೆ ಕೊಟ್ಬಿಟ್ಟು ಒಂದೇ ಸರ್ತಿ. ಸೊ ಸರ್ಕಾರ ಏನೋ ಮೆಜಾರಿಟಿ ಕಳ್ಕೊಂಡ್ಬಿಟ್ಟಿತ್ತು. ಅವರು ಇಮ್ಮಿಡಿಯೇಟ್ಲಿ ಬೊಮ್ಮಾಯಿ ಅವರು ರಾಜಭವನಕ್ಕೆ ಹೋಗಿ, ಇಲ್ಲ ನಾವು ಮೆಜಾರಿಟಿ ಪ್ರೂವ್ ಮಾಡ್ತೀವಿ, ನಮಗೆ ಮೆಜಾರಿಟಿ ಇದೆ, ನಮಗೊಂದು ಅವಕಾಶ ಕೊಡಿ ಅಂತ ಹೇಳಿ ಒಂದು ಲೆಟರ್ ಕೊಡ್ತಾರೆ ಏನೋ ಗವರ್ನರ್ಗೆ. ಆವಾಗ ಗವರ್ನರ್ ಆಗಿದ್ದವರು ವೆಂಕಟಸುಬ್ಬಯ್ಯನವರು. ಸೊ ವೆಂಕಟಸುಬ್ಬಯ್ಯನವರು ಆಯಿತು ಅಂತ ಹೇಳಿ ಲೆಟರ್ ಇಸ್ಕೊಡ್ತಾರೆ. ಆಗ ವಿತಿನ್ ಫ್ಯೂ ಅವರ್ಸ್ ಸೆಂಟ್ರಲ್ ಗೌರ್ಮೆಂಟ್ಗೆ ರಿಪೋರ್ಟ್ ಕಳಿಸ್ತಾರೆ. ಬೊಮ್ಮಾಯಿ ಸರ್ಕಾರ ವಜಾ ಬಿಟ್ಟಿರುತ್ತೆ. ಬಲ ಪ್ರದರ್ಶನಕ್ಕೆ ಅವಕಾಶ ಕೊಟ್ಟಿಲ್ಲ. ಅದು ಹಿಂಗೆಲ್ಲ ನಡ್ಕೊಂಡ್ಬಂದಿತ್ತು. ಕಾಂಗ್ರೆಸ್ ಆಡಳಿತದಲ್ಲಿ ಬಹಳಷ್ಟು ರಾಜ್ಯ ಸರ್ಕಾರಗಳನ್ನು ವಜಾ ಮಾಡ್ಕೊಂಡು ಬಂದಿದ್ರು. ಹಾಗೆ ಬೊಮ್ಮಾಯಿ ಸರ್ಕಾರದ ವಜಾ ಮಾಡಿದ್ರು. ಆದರೆ ಬೊಮ್ಮಾಯಿ ಅವರು ಬಿಡಲಿಲ್ಲ. ಕೋರ್ಟ್ಗೆ ಹೋದರು. ಕೋರ್ಟ್ಗೆ ಹೋಗಿ ನೋಡಿ ನನಗೆ ಅವಕಾಶ ಕೊಡಬೇಕಾಗಿತ್ತು, ಅವಕಾಶ ಕೊಡದೇನೆ ನನ್ನ ಸರ್ಕಾರನ ವಜಾ ಮಾಡಿದ್ದಾರೆ ಅಂತ ಹೇಳಿ ಕೋರ್ಟ್ಗೆ ಹೋದಾಗ ಹೈಕೋರ್ಟ್ನಲ್ಲಿ ಅವ್ರ ಪರವಾಗಿ ಆಗಲಿಲ್ಲ. ಕಡೆಗೆ ಸುಪ್ರೀಂ ಕೋರ್ಟ್ಗೆ ಹೋದರು. ಸೊ ಸುಪ್ರೀಂ ಕೋರ್ಟಲ್ಲಿ ಹೋದಾಗ ಸುಪ್ರೀಂ ಕೋರ್ಟ್ ಆಲ್ಸೋ ಫೆಲ್ಟ್ ಇದು ಆಗಾಗ್ಗೆ ಆಗ್ತಾ ಇದೆ, ಏನೋ ಸಾಕಷ್ಟು ರಾಜ್ಯ ಸರ್ಕಾರಗಳನ್ನು ಈ ರೀತಿ ವಿಮ್ಸಿಕಲ್ ಆಗಿ ಏನೋ ವಜಾ ಮಾಡ್ತಾ ಇದ್ದಾರೆ, ಇದನ್ನು ಕಾನ್ಸ್ಟಿಟ್ಯೂಷನಲ್ ವಿಚಾರವನ್ನು ನಾವು ಪರಾಮರ್ಶೆ ಮಾಡಬೇಕು ಅಂತ ಹೇಳಿ 9 ಜಡ್ಜ್ಗಳ ಒಂದು ಬೆಂಚನ್ನು ಸೆಟಪ್ ಮಾಡಿದ್ರು. ಸೊ ಆ ಬೆಂಚ್ನಲ್ಲಿ ಒಂದು ಮಹತ್ತರವಾದಂಥ ತೀರ್ಮಾನ ಬಂತು. ಸೊ ಅದರ ಪ್ರಕಾರ ಇನ್ನು ಮುಂದೆ ಏನೋ ರಾಜ್ಯ ಸರ್ಕಾರಗಳ ಬಹುಮತವನ್ನು ಅದು ಅಸೆಂಬ್ಲಿ ಇದರಲ್ಲೇ ಮಾತ್ರ ಪ್ರದರ್ಶನ ಮಾಡಬೇಕು ಹೊರತು ರಾಜಭವನದಲ್ಲಾಗಲಿ ಬೀದಿಯಲ್ಲಾಗಲಿ ಅಲ್ಲ ಅನ್ನೋ ಒಂದು ಆದೇಶವನ್ನು ಕೊಟ್ಟರು.
ಯಾವುದೇ ಸರ್ಕಾರದ ಬಲ ಪ್ರದರ್ಶನ ಆಗಬೇಕಾಗಿರೋದು ವಿಧಾನಸಭೆ ಒಳಗೆ. ಯಾವುದೇ ಸರ್ಕಾರದ ಬಲ ಪ್ರದರ್ಶನ ಆಗಬೇಕಾಗಿರೋದು ವಿಧಾನಸೌಧದ ಒಳಗೆ, ರಾಜಭವನದಲ್ಲಾಗಲಿ ಬೇರೆ ಎಲ್ಲೇ ಆಗಲಿ ಅಲ್ಲ ಅನ್ನೋ ಒಂದು ನಿರ್ಧಾರ ಕೊಟ್ಟರು. ಅದು ಸಾಧಾರಣವಾಗಿ ಫಾಲೋ ಮಾಡ್ಕೊಂಡು ಬರ್ತಾ ಇದೆ. ಹಿಸ್ಟಾರಿಕಲ್ ಜಡ್ಜ್ಮೆಂಟ್. ಅದಾದ ನಂತರದಲ್ಲಿ ಬಹಳಷ್ಟು ಆದರೆ ಆ ಜಡ್ಜ್ಮೆಂಟ್ ಬಂದು ಅವರಷ್ಟೊತ್ತಿಗೆ 5 ವರ್ಷ ಆಗಿತ್ತು. ಬೊಮ್ಮಾಯಿ ಅವರ ಸರ್ಕಾರ ಹೋಗಿ ಬೇರೆ ಯಾವುದೋ ಸರ್ಕಾರಗಳು ಬಂದು, ಆದರೆ ಅದೊಂದು ಪ್ರಯೋಜನ ಆಗಲಿಲ್ಲ. ಮುಂದೆ ಅದು ಈಗಲೂ ಬೊಮ್ಮಾಯಿ ಜಡ್ಜ್ಮೆಂಟ್ ಅಂತಾನೆ ಕರೀತಾರೆ.